ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2024ನೇ ಇಸ್ವಿಯಲ್ಲಿ ಒಂದು ಏಪ್ರಿಲ್ ಮೇ ತನಕ ಒಳ್ಳೆಯ ಗುರುಬಲ ಅನ್ನುವಂಥದ್ದು ಖಂಡಿತವಾಗಿ ಸಿಗಲಿದೆ. ಇನ್ನು 4ನೇ ಮನೆಯಲ್ಲಿ ರಾಹು, ಕರ್ಮಸ್ಥಾನದಲ್ಲಿ ಕೇತು, 4ನೇ ಮನೆಯಲ್ಲಿ ಕೇತು, ಕರ್ಮಸ್ಥಾನದಲ್ಲಿ ರಾಹು, 10ನೇ ಮನೆಯಲ್ಲಿ ರಾಹು ಹಾಗೂ 4ನೇ ಮನೆಯಲ್ಲಿ ಕೇತು ಬರೋದ್ರಿಂದಾಗಿ ಮಿಥುನ ರಾಶಿಯವರು 2024ನೇ ಇಸ್ವಿಯಲ್ಲಿ ಮಾತನಾಡುವಾಗ ಬಹಳ ಕೇರ್ಫುಲ್ ಆಗಿರಬೇಕು, ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ನಾವು ಏನು ಮಾತಾಡ್ತಿದ್ದೀನಿ, ಯಾರ ಹತ್ರ ಮಾತಾಡ್ತಿದ್ದೀನಿ, ಎಲ್ಲಿ ಮಾತು ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಶುಭ ಕಾರ್ಯಗಳೇನಾದ್ರು ಆಗಬೇಕು ಅಂದರೆ ಅವಿವಾಹಿತರಿಗೆ ವಿವಾಹದ ವಿಚಾರ, ಸಂತಾನಾದಿ ಪ್ರಯತ್ನಗಳು ಏನೇ ಇದ್ರೂ ಸಹ ಏಪ್ರಿಲ್ ಮೇ ಒಳಗಡೆ ಮುಗಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರ್ತದೆ. ವಾಹನ ಖರೀದಿ ಇರಬಹುದು, ಹೊಸ ಮನೆ ಖರೀದಿ ಇರಬಹುದು, ಜಮೀನು ಖರೀದಿ ಇರಬಹುದು, ಏನೇ ಇದ್ರೂ ಸಹ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥದ್ದು ಆಗಲೇ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಅಂದರೆ ಮೊದಲ ಒಂದು 4-5 ತಿಂಗಳ ಒಳಗೆ ಮುಗಿದೋಗಬೇಕಾಗ್ತದೆ. ಇನ್ನು ಟ್ರಾನ್ಸ್ಫರ್ ಸಿಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೀರಾ ಜಾಸ್ತಿ ಸಾಧ್ಯತೆಗಳಿದೆ. ಕರ್ಮಸ್ಥಾನದಲ್ಲಿ ರಾಹು ಇರೋದ್ರಿಂದಾಗಿ ಮಿಥುನ ರಾಶಿಯ ಈ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ತುಂಬ ಖಂಡಿತ ಅನುಕೂಲವಾಗುತ್ತೆ. ಆ ಟ್ರಾನ್ಸ್ಫರ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಅಂದರೆ ಖಂಡಿತವಾಗಿ ಮಾಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಚತುರ್ಥದ ಕೇತು ಇರೋದ್ರಿಂದಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮೇಲಿಂದ ಮೇಲೆ ಕಿರಿಕಿರಿ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ಮಿಥುನ ರಾಶಿಯವರಿಗೆ 9ನೇ ಮನೆಯಲ್ಲಿ ಶನೈಶ್ಚರ ಗ್ರಹ ಬರ್ತಾನೆ. ಆದ್ದರಿಂದ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳೆಲ್ಲ ಯಾವುದೋ ಒಂದು ಲೆವೆಲ್ಗೆ ಬಂದು ತೀರ್ಮಾನವಾಗುವಂತಹ ಸಾಧ್ಯತೆಗಳು. 9ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಮ ತಂದೆಯವರು ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾವುದೋ ಒಂದು ಈ ಥರ ಮಾಡಲೇಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರ ನಿಮ್ಮ ತಂದೆ ತೆಗೆದುಕೊಳ್ಳಬಹುದು ಈ 2024ನೇ ಇಸ್ವಿಯಲ್ಲಿ. ಇನ್ನು ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡದೇನೆ ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಕೆಲಸಗಳನ್ನ ಮಾಡಬೇಡಿ. ಯಾಕಂದರೆ ಮೊದಲ 4 ತಿಂಗಳುಗಳು 5 ತಿಂಗಳುಗಳು ತುಂಬ ಚೆನ್ನಾಗಿದ್ದಾಗ ಅದರಲ್ಲೇ ತೇಲ್ಕೊಂಡೋಗಿ ಮತ್ತೆ ಹೊಸದಾಗಿ ಸಾಲ ಮಾಡಿ ಮತ್ತೇನೋ ಬಿಸ್ನೆಸ್ ಮಾಡ್ತೀನಿ, ತುಂಬ ದೊಡ್ಡದಾಗಿ ಏನಾದ್ರು ಮಾಡಿಬಿಡ್ತೀನಿ ಅಂದರೆ ದಯವಿಟ್ಟು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳದೆ ಯಾವುದಕ್ಕೂ ಕೈ ಹಾಕಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.